ಹಾಯ್ ಓಕೆ ನರ್ಸಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಓಕೆ ರಿಲ್ಯಾಕ್ಸ್ ಆಯಿತಾ, ಸ್ವಲ್ಪ ಕೂಲಾಗಿರಿ. ಯಾಕೆಂತಂದರೆ ಈ ಟೈಮ್ ಒಳಗೆ ಭಾಳಷ್ಟು ನೀವು ಯಾವ ರೀತಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀರೋ ಅಷ್ಟು ಒಳ್ಳೆಯದು. ನೀವು ಮತ್ತೆ ಏನೇನೋ ಅನ್ಕೊಂಡು ಕುಂದರೆ ಏನೇನೋ ಯೋಚನೆಗಳು ಬರ್ತವೆ. ಏನು ಅನ್ಕೊಬೇಡಿ. ಓಕೆ ಪಾಸ್ ಆಗಿರ್ತಾರೆ, ವರಿ ಮಾಡ್ಕೋಬೇಡಿ. ಈಗಾಗಲೇ ನನ್ನೆಲ್ಲ ರೀಸೆಂಟಾಗಿ ನನ್ನೆಲ್ಲ ಇಷ್ಟುವರೆಗೂ ಕೂಡ ಯಾರ್ದೆಲ್ಲ ಓಕೆ ಸೆಮಿಸ್ಟ್ರದ್ದು ಯಾರ್ದೆಲ್ಲ ಲೈಕ್ ಫಸ್ಟ್ ಸೆಮಿಸ್ಟ್ರು ಮತ್ತು ಥರ್ಡ್ ಸೆಮಿಸ್ಟ್ರು ಮತ್ತು ಈಗ ಥರ್ಡ್ ಇಯರ್ ಸಪ್ಲಿಮೆಂಟ್ರಿ, ಸ್ವಲ್ಪ ಸಪ್ಲಿಮೆಂಟ್ರಿ ಎಲ್ಲನೂ ಕೂಡ ಬಿಟ್ಟಿಲ್ಲ. ಓಕೆ ಥರ್ಡ್ ಇಯರ್ ಸಪ್ಲಿಮೆಂಟ್ರಿ ಇದೆ. ಫೋರ್ತ್ ಇಯರು ಅದು ಸ್ವಲ್ಪ ನೋಡ್ಕೋಬೇಕು, ಇನ್ನೂ ಕೂಡ ಅದು ಗ್ಯಾರಂಟಿ ಇಲ್ಲ, ನೋಡ್ಕೊಂಡು ಫೋರ್ತ್ ಇಯರ್ ಸಪ್ಲಿಮೆಂಟ್ರಿ ಕ್ಲಾರಿಫಿಕೇಷನ್ ಇಲ್ಲ. ಫೋರ್ತ್ ಇಯರ್ ಇನ್ಕೆ ಸಪ್ಲಿಮೆಂಟ್ರಿ ಬಿಡಿತ್ತಂದರೆ ಕಮೆಂಟಲ್ಲಿ ಹಾಕಿರಿ ಯಾರಾದರೂ ನೋಡ್ಕೊಂಡಿದ್ರೆ. ನೋಡಿ ಓಕೆ ಒಂದು ಲೈಕ್ ಎಕ್ಸಾಂಪಲ್ ಒಂದು ಏನಾದರೂ ಚೆಕ್ಔಟ್ ಮಾಡ್ಕೊಳ್ಳೋಣ ಅಂತ ಹೋದರೆ ಸಿಕ್ಕಾಪಟ್ಟೆ ಸರ್ವರ್. ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಹಾಕೋವರೆಗೂ ಕೂಡ ಹೋಗ್ತದೆ. ಕೆಳಗಡೆ ಇಲ್ಲಿ ಕಾಣಿಸ್ತಿದ್ದಿಲ್ಲ, ಇದನ್ನು ಹಾಕೊಳಕ್ಕೆ ಹೋತಂದರೆ ಬರ್ತಾಯಿಲ್ಲ. ಮೀನ್ಸ್ ಏನಂತಂದರೆ ಸರ್ವರ್ ಇನ್ನೂ ಕೂಡ ಕ್ಲಿಯರ್ ಆಗಿಲ್ಲ. ಇದು ಯಾವಾಗ ಆಗುತ್ತೆ? ನಿಮ್ಗೆ ಹೇಳಿದೆ ನಾನು ಅದಕ್ಕೆ ಇಲ್ಲಿವರೆಗೂ ಕೂಡ ನೀವು ಇನ್ನೂ ಕೂಡ ಏನಪ್ಪ ಅಂದರೆ ವೀಡಿಯೋ ನೋಡ್ತಿದ್ರೆ ಅಂತಂದರೆ ಭಾಳಷ್ಟು ಟೆನ್ಷನ್ನಲ್ಲಿ ಇದ್ದೀರ ಅಂತಲೇ ಅರ್ಥ. ಗೊತ್ತಿದೆ, ಯಾಕಂದರೆ ನಾನು ಏನಾದರೂ ಈವ್ನಿಂಗ್ ಹೇಳಿದಾಗೆ ಸ್ವಲ್ಪ ಮಾಡಿದರೆ ಎಷ್ಟೊತ್ತಿಗೆ ಮಲ್ಕೊಂಡಿರ್ತಿದ್ರಿ. ಬಟ್ ಈ ಸ್ಟಿಲ್ ವೀಡಿಯೋ ನೋಡ್ತಿತ್ತಂದರೆ ನಿಮ್ಗೆ ಆಳೆ ಇನ್ನೂ ಕೂಡ ರಿಸಲ್ಟ್ ಚೆಕ್ಔಟ್ ಮಾಡ್ಕೊಂಡಿರಲ್ಲ. ಇನ್ಕೇಸ್ ಚೆಕ್ಔಟ್ ಮಾಡಿಕೊಂಡು ಏನಾದರೂ ನೋಡೋಣ ಅಂತ ಬಂದಿತ್ತಂದರೆ ನಿಮಗೆ ಯಾರಾದರೂ ಆಗಿತ್ತಂದರೆ ಕಂಗ್ರ್ಯಾಚುಲೇಷನ್. ವರಿ ಮಾಡ್ಕೊಬಿಡಿ. ಓಕೆ ಎಲ್ಲರೂ ಕೂಡ ನಾನು ರೀಸೆಂಟಾಗಿ ಭಾಳಷ್ಟು ನೋಡಿದೆ, ಎಲ್ಲರೂ ಕೂಡ ಪಾಸ್ ಆಗಿದ್ದೆ. ಓಕೆ ನಾನು ಒಂದು ಕೂಡ ಫೇಲ್ ಆಗಿದ್ದು ಒಬ್ರದ್ದು ಕೂಡ ನೋಡಿಲ್ಲ. ಇದುವರೆಗೂ ಕೂಡ ನಾನು ಚೆಕ್ಔಟ್ ಮಾಡ್ಕೊಂಡಾಗ 4ರಿಂದ 5 ನೋಡಿದೆ, ಎಲ್ಲನೂ ಕೂಡ ಪಾಸೇ ಆಗಿದ್ದಾವೆ. ನೀವು ಇವಾಗ ಸದ್ಯಕ್ಕೆ ಮಲ್ಕೊಂಬಿಡಿ. ಓಕೆ ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ ನಿಮ್ಮ ಇದೆಷ್ಟು ಎದ್ದಷ್ಟು ನಿಮಗೆ ಟೆನ್ಷನ್ನು. ಅಂದರೆ ರಾತ್ರಿ 3 ಗಂಟೆ 4 ಗಂಟೆ ಕ್ಲಿಯರ್ ಆಗುತ್ತೆ, ಇಲ್ಲಾಂದ್ರೆ ಬೆಳಗ್ಗೆ ಮಾತ್ರ ಸ್ವಲ್ಪ ಆರಾಮ್ ಆಗುತ್ತೆ. ಮತ್ತೆ ಹೇಳೋಕ್ಕಾಗಲ್ಲ, ಬೆಳಗ್ಗೆ 6 ಗಂಟೆ 8 ಗಂಟೆ ಮತ್ತೆ ಬ್ಯುಸಿ ಆಗುತ್ತೆ. ಹಂಗಾಗಿ ಮಲ್ಕೊಂಬಿಡಿ. ಆ್ಯಂಡ್ ಅದಾದ ನಂತರ ಈಗ ನೆಕ್ಸ್ಟ್ ಕೇಳ್ತಿರೋ ಹುಡುಗರು ಅಂತಂದರೆ 5th ಸೆಮಿಸ್ಟ್ರ್ ಹುಡುಗರು ಕೇಳ್ತಿದ್ರ, ಅವ್ರದ್ದು 4th ಸೆಮ್ ಸಪ್ಲಿಮೆಂಟ್ರಿ ಹುಡುಗರು ಕೇಳ್ತಿದ್ರ. ನಿಮ್ದೇನೂ ಕೂಡ ಬಿಟ್ಟಿಲ್ಲ ರಿಸಲ್ಟ್. ಯಾಕಂದರೆ ನೋಡಿ ಈ ಸದ್ಯಕ್ಕೆ ಇಷ್ಟೇ ರಿಸಲ್ಟ್ ಬಿಟ್ಟಾಗಲೇ ಇಷ್ಟು ಸಮಸ್ಯೆ ಆಗಿದೆ. ಅದ್ರ ಜೊತೆಗೆ ಅವ್ರದ್ದು ಕೂಡ ಬಿಟ್ಟರೆ ಇದು ಇನ್ನೂ ಕೂಡ ಯಾವಾಗ ಕ್ಲಿಯರ್ ಆಗ್ತಿತ್ತೋ ಗೊತ್ತಿಲ್ಲ. ಒಳ್ಳೆ ಇರಲಿ. ಓಕೆ ನಿಮ್ದು ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಕೇಳಿದರೆ 5th ಸೆಮ್ಮು ಮತ್ತು 4th ಸೆಮ್ಮು ನೋಡಿ ಇದು ಕ್ಲಿಯರ್ ಆಗಬೇಕು. ಮೊದಲು ಇದು ರಿಸಲ್ಟ್ ಇದೆಲ್ಲನೂ ಕೂಡ ಸರ್ವ ಕ್ಲಿಯರ್ ಆಗಿ ಇವ್ರದ್ದೆಲ್ಲನೂ ಕೂಡ ಕಂಪ್ಲೀಟಾಗಿ ಆಗಬೇಕಾಗ್ತದೆ. ನಾಳೆನೂ ಕೂಡ ಗ್ಯಾರಂಟಿ ಕೊಡ್ಲಿಕ್ಕೆ ಬರಲ್ಲ. ಓಕೆ ಹೇಳ್ತೀನಿ ನೋಡಿ, ನಾಳೆನೂ ಕೂಡ ರಿಸಲ್ಟ್ ಬರ್ತಂದ್ರೆ ಗ್ಯಾರಂಟಿ ಇಲ್ಲ. ಮತ್ತು ನಾಡಿದ್ದು ಹೋಗ್ಬೋದು. ಓಕೆ ನಾಡಿದ್ದು ಕೂಡ ಹೋಗ್ಬೋದು ರಿಸಲ್ಟ್. ಈ ರೀತಿ ಆಗ್ತದೆ. ಅದನ್ನ ಬಿಟ್ಟರೆ ರಿಸಲ್ಟ್ ಹೇಳ್ತೀನಿ ನಾನು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ ಚಾನಲ್ ಡೈರೆಕ್ಟ್ ತಿಳಿಸ್ತೀನಿ. ಸ್ವಲ್ಪ ಅಲ್ಲಿವರೆಗೂ ವೆಯ್ಟ್ ಮಾಡಿ. ಓಕೆ ರಿಸಲ್ಟ್ ನಿಮ್ಮದು ಕೂಡ ಏನೇನು ಆಗ್ತದೆ ಇದುವರೆಗೂ ಗೊತ್ತಿದೆ. ನೀವು ಲೈಕ್ ಎಕ್ಸಾಂಪಲ್ ನಿಮ್ಮ ಜೂನಿಯರ್ಸ್ದಾಯಿತು ಅಥವಾ ನಿಮ್ಮ ಸೀನಿಯರ್ಸ್ ಯಾರಾದರೂ ಸಪ್ಲಿಮೆಂಟೇ ಬರೆದವ್ರದ್ದು ಚೆಕ್ಔಟ್ ಮಾಡ್ಕೊಳಕ್ಕೆ ಹೋದ್ರೆ ಅವರೇ ಬರ್ತಾ ಇಲ್ಲ. ನಿಮ್ಮದು ಕೂಡ ಬರುತ್ತೆ. ಸ್ವಲ್ಪ ವೇಟ್ ಮಾಡೋಣ. ಓಕೆ ಇಲ್ಲಿವರೆಗೂ ವೇಟ್ ಮಾಡಿಬಿಟ್ಟಿದ್ದಾರೆ. ಇನ್ನೂ ಒನ್ ಡೇಸ್ ಓಕೆ, ಇನ್ನು 1 or 2 ಡೇಸ್ ಅಷ್ಟೇ ವೇಟ್ ಮಾಡಿಬಿಡಿ. ರಿಸಲ್ಟ್ ಬರ್ತದೆ, ಚೆಕ್ಔಟ್ ಮಾಡ್ಕೊರಂತೆ. ಮುಂದೆ ಏನೇನೆಲ್ಲ ಮಾಡಬೇಕಂದ್ರೆ ನಿಮಗೂ ಕೂಡ ಒಂದೆಲ್ಲನೂ ಕೂಡ ಮೈಂಡ್ ಫ್ರೀ ಆಗುತ್ತೆ. ರಿಲ್ಯಾಕ್ಸ್ ಆಯಿತಾ, ಪಾಸ್ ಆಗ್ತೀರ, ವರಿ ಮಾಡ್ಕೊಬೇಡಿ. ಎಲ್ಲರೂ ಕೂಡ ಪಾಸ್ ಆಗ್ತೀರಾ, ಆರಾಮ್ ಪಾಸ್ ಆಗ್ತೀರಾ. ಸರಿ. ಇದ್ರ ಬಗ್ಗೆ ಮುಂದೆ ಗ್ರೇಸ್ ಮಾರ್ಕ್ಸ್ ಬಗ್ಗೆ ಕೆಲವೊಂದಿಷ್ಟು ಹುಡುಗರು ಅನ್ಲಕ್ಕಿ ಸ್ಟೂಡೆಂಟ್ ಕೂಡ ಇದ್ದಾರೆ, ಅವ್ರ ಬಗ್ಗೆನೂ ಕೂಡ ಮಾತಾಡೋಣಂತೆ. ಇವಾಗ ಬೇಡ. ಓಕೆ ರಿಸಲ್ಟ್ ಚೆಕ್ಔಟ್ ಮಾಡ್ಕೊರಿ ಆರಾಮ್ಸಿ. ಬಾಯ್.